ಉಪನ್ಯಾಸಕ್ಕಾಗಿ ಸ್ವಾಗತಿಸೋಣ ಚಪ್ಪಾಳೆಯೊಂದಿಗೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮಠದ ಹಿರಿಯ ಸ್ವಾಮೀಜಿ, ಕಿರಿಯ ಸ್ವಾಮೀಜಿ ಹಾಗೂ ಎಲ್ಲ ಯತಿವರೇಣ್ಯರಿಗೆ, ಸೇರಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ನೆರೆದಿರುವಂತಹ ಎಲ್ಲ ಸದ್ಭಕ್ತ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಯ ಕಳೆದ ನಂತರ ಸಭೆಯ ಕೊನೆಯಲ್ಲಿ ಎಲ್ಲರೂ ಅಳಿದುಳಿದಂತಹ ಒಂದಷ್ಟು ಮಾತುಗಳನ್ನ ಹೆಕ್ಕಿ ಹೇಳುವಂತಹ ಪರಿಸ್ಥಿತಿ, ಅದನ್ನ ಕೇಳುವುದಕ್ಕೆ ಹೆಕ್ಕಿ ಕೂತಂತಹ ಒಂದಷ್ಟು ಜನರು ಅನ್ನುವುದರ ಅರಿವನ್ನ ಇಟ್ಟುಕೊಂಡು ಈಗಾಗಲೇ ಅನೇಕ ಯತಿಗಳು ಹೇಳಿದ ರೀತಿಯಲ್ಲಿ ಜಾತ್ರೆ ಅನ್ನುವಂತಹದ್ದು ಅದು ಕೇವಲ ಬಂದ್ವಿ, ಉತ್ಸವ ಮಾಡಿದ್ವಿ, ಹೋದ್ವಿ ಅಂತ ಹೇಳಿ ಇರದೆ, ಆ ಜಾತ್ರೆಯಲ್ಲಿ ಏನ್ ಹೇಳುತ್ತಾರೆ, ಏನ್ ಕೇಳುತ್ತಾರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಮನೆಗೆ ತೆಗೆದುಕೊಂಡು ಹೋದಾಗ ಮಾತ್ರ ಒಂದು ಜಾತ್ರೆ ಪರಿಪೂರ್ಣವಾದಂತಹ ಜಾತ್ರೆ ಅಂತ ಹೇಳಿ ಅನ್ನಿಸುವಂತಹದ್ದು. ನಮ್ಮ ಸಮಾಜದಲ್ಲಿ ಜಾತ್ರೆಗಳನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಭಾರತ ಅಂತ ಹೇಳಿದ್ರೆ ಜಗತ್ತಿನ ಅಷ್ಟೂ ರಾಷ್ಟ್ರಗಳು ಅದು ಶ್ರೇಷ್ಠ ರಾಷ್ಟ್ರ ಅಂತ ಹೇಳಿ ನಂಬಿಕೊಂಡಿರುವಂತಹ ರಾಷ್ಟ್ರ. ಅಂತಹ ರಾಷ್ಟ್ರದ ಸಂಪ್ರದಾಯ, ಆಚಾರ, ವಿಚಾರ ಇವೆಲ್ಲವೂ ಸಹ ಮುಂದಿನ ಪೀಳಿಗೆಗೆ ಹೋಗಬೇಕು ಅನ್ನುವಂತಹ ನೆಲೆಯಲ್ಲಿ, ಅದರ ಜೊತೆಯಲ್ಲಿಯೇ ನಾವು ಪೂಜನೆ ಮಾಡುವಂತಹ, ಅರ್ಚನೆ ಮಾಡುವಂತಹ ದೇವರು ಬೇರೆಯಲ್ಲ, ದೇಶ ಬೇರೆಯಲ್ಲ ಅನ್ನುವಂತಹ ಭಾವವನ್ನ ಮನಸ್ಸಿನಲ್ಲಿ ಜಾಗೃತಗೊಳಿಸಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಭಾರತದಲ್ಲಿ ಜಾತ್ರೆಗಳನ್ನ ಮಾಡುವಂಥದ್ದು. ಒಂದ್ಸಲ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಒಬ್ಬ ಹುಡುಗ ತನ್ನ ಮತವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳ್ಕೊಂಡು ನಿರಂತರವಾಗಿ ತನ್ನ ಮತದ ದೇವಾಲಯಕ್ಕೆ ಹೋಗ್ತಾ ಇರಬೇಕಾಗಿದ್ರೆ, ಪ್ರತಿನಿತ್ಯ ಅಲ್ಲಿ ಗುರುಗಳು ಹೇಳ್ತಾ ಇದ್ರಂತೆ, ಸತ್ತಾಗ ಒಂದು ಸ್ವರ್ಗ ಅಂತ ಇರ್ತದೆ, ಆ ಸ್ವರ್ಗದಲ್ಲಿ ಕನ್ನಿಕೆಯರಿರ್ತಾರೆ, ಎಷ್ಟು ಆರಾಮವಾದಂತಹ ಜೀವನ ಸ್ವರ್ಗ ಅಂತ ಹೇಳಿದ್ರೆ ಯಾವುದಕ್ಕೂ ಕಷ್ಟ ಪಡಬೇಕು ಅಂತಿಲ್ಲ, ಬಾಯಲ್ಲಿ ಹೇಳಿದ ಕೂಡಲೇ ಎಲ್ಲವೂ ಸಹ ನೆರವೇರಿರುವಂತಹ ಸ್ಥಳವೇ ಸ್ವರ್ಗ ಅಂತ. ಈ ಹುಡುಗನಿಗೆ ಆಶ್ಚರ್ಯ ಆಗ್ತದಂತೆ, ಕೇಳಿದ್ದೆಲ್ಲವನ್ನ ಕೊಡುವಂತಹ, ಕೇಳಿದ್ದೆಲ್ಲವೂ ಸಿಗುವಂತಹ ಸ್ವರ್ಗ ಅಂತ ಹೇಳಿ ಏನಾದ್ರೂ ಒಂದಿದೆ ಅಂತಾದ್ರೆ, ನನಗಿನ್ನೂ 12-13 ವರ್ಷ, ಇನ್ನು 20 ವರ್ಷಗಳ ಕಾಲ ನಾನು ಮತದ ಅಧ್ಯಯನವನ್ನ ಮಾಡಿ ಆ ನಂತರ ಜೀವನ, ಸಂಸಾರ, ಕಷ್ಟ ಇದೆಲ್ಲ ಯಾಕೆ ಬೇಕು, ನನಗೆ ಸ್ವರ್ಗ ಸಿಗ್ತದೆ ಅಂತಾದ್ರೆ ನಾನು ಇವಾಗ್ಲೇ ಸ್ವರ್ಗಕ್ಕೆ ಟಿಕೆಟ್ ಅನ್ನ ತಗೊಳ್ಬೇಕಲ್ವಾ ಅಂತ ಹೇಳ್ಕೊಂಡು ಮತದ ಗುರುವಿನ ಹತ್ರ ಹೋಗಿ ಕೇಳ್ತಾರಂತೆ, ನೀವು ಅಷ್ಟೂ ವರ್ಷಗಳಿಂದ ಸ್ವರ್ಗ 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 ಅಂತ ಹೇಳ್ತೀರಲ್ವಾ, ನನಗೆ ಸ್ವರ್ಗವನ್ನ ತೋರಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಅಂತ. ಆಗ ಗುರುಗಳು ಹೇಳ್ತಾರಂತೆ, ನೋಡಪ್ಪ, ಈ ಪುಸ್ತಕದಲ್ಲಿ ಸ್ವರ್ಗ ಅಂತ ಹೇಳಿ ಒಂದು ಬರೆದಿದೆ, ಆದ್ರೆ ಸ್ವರ್ಗ ಎಲ್ಲಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ, ಸತ್ತ ನಂತರ ಸಿಗ್ತದೆ ಅಂತ ಹೇಳಿಕೊಂಡು ಎಲ್ಲರೂ ಹೇಳುತ್ತಾರೆ, ಸತ್ತು ಹೋಗಿ ನೋಡಿ ಬಂದವ್ರು ಯಾರೂ ಇಲ್ಲ, ಸೊ ಸ್ವರ್ಗಕ್ಕೆ ಅಡ್ರೆಸ್ ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಈ ಹುಡುಗನಿಗೆ ಮನಸ್ಸಿನಲ್ಲೊಂದು ಹಂಬಲ ಇತ್ತು, ಸ್ವರ್ಗದ ಅಂದ ಚಂದದ ವರ್ಣನೆಯನ್ನ ಕೇಳಿದ ನಂತರ ಹೇಗಾದ್ರೂ ಉಸಿರು ನಿಲ್ಲುವುದಕ್ಕಿಂತ ಮುಂಚೆ ಸ್ವರ್ಗವನ್ನ ನೋಡಬೇಕು ಅಂತ ಎಲ್ಲ ಕಡೆ ಕೇಳುತ್ತಾನೆ. ಎಲ್ಲಿಯೂ ಸಹ ಸಿಗುವಂತಹ ಉತ್ತರ, ಬದುಕಿರುವಾಗ ಸ್ವರ್ಗವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ, ಆ ಹುಡುಗ ತುಂಬಾ ಬೇಸರದಿಂದ ತನ್ನ ಮನೆಯ ಹತ್ತಿರ ಹರಿಯುವಂತಹ ನದಿಯ ದಡದಲ್ಲಿ ಉದ್ದಕ್ಕೆ ಹೋಗ್ತಾ ಇರ್ತಾನೆ. ಎಲ್ಲೋ ಒಂದು ಕಡೆಯಲ್ಲಿ ತುಂಬಾ ವಯಸ್ಸಾದಂತಹ ವ್ಯಕ್ತಿ ಕೂತ್ಕೊಂಡು ಆಕಾಶವನ್ನ ನೋಡ್ತಾ ಇದ್ರಂತೆ. ಈ ಹುಡುಗನಿಗೆ ಅನ್ನಿಸ್ತದಂತೆ, ನನ್ನ ಮತದ ಗುರುಗಳಿಗಾದದ್ದು 30-40 ವರ್ಷ, ಈ ಅಜ್ಜನಿಗೆ ಹತ್ರ 100 ವರ್ಷ ಆಯ್ತು, ಬಹುಶಃ ಈ ಅಜ್ಜ ಸ್ವರ್ಗವನ್ನ ನೋಡಿದ್ದಾನೆ, ಈ ಅಜ್ಜನ ಹತ್ರ ಸ್ವರ್ಗಕ್ಕೆ ಅಡ್ರೆಸ್ ಕೇಳಬೇಕು ಅಂತ ಹೇಳಿ ಆ ಹುಡುಗ ಆ ಅಜ್ಜನ ಹತ್ರ ಹೋಗಿ ಸ್ವರ್ಗಕ್ಕೆ ಅಡ್ರೆಸ್ ಕೊಡಿ ಅಂತ ಹೇಳಬೇಕಾಗಿದ್ರೆ ಅಜ್ಜ ಹೇಳ್ತಾರಂತೆ, ಮಗು, ಸ್ವರ್ಗ ಅಂತ ಹೇಳಿ ಒಂದಿದೆ, ತೆರೆದ ಕಣ್ಣುಗಳಿಂದ ನಿನ್ ಸ್ವರ್ಗವನ್ನ ನೋಡ್ಬೇಕು ಅಂತಾದ್ರೆ ನಿನ್ನ ಮನೆಯಿಂದ ದೂರಕ್ಕೆ ಕಾಣುವಂತಹ ಒಂದು ಪರ್ವತವನ್ನ ಏರು, ಆ ಪರ್ವತವನ್ನ ಏರಿ ಕೆಳಗಡೆ ಇಳಿಬೇಕಾಗಿದ್ರೆ ನಿನಗೆ ಸ್ವರ್ಗ ಸಿಗ್ತದೆ ಅಂತ. ಹುಡುಗನಿಗೆ ಭಾರಿ ಖುಷಿ ಆಗ್ತದೆ, ಸ್ವರ್ಗವನ್ನ ತೆರೆದ ಕಣ್ಣುಗಳಿಂದ ನೋಡಬಹುದು, ಎಂಜಾಯ್ ಮಾಡಬಹುದು ಅಂತ. ಅಮ್ಮನ ಹತ್ರ ಹೇಳ್ತಾನೆ, ಬುತ್ತಿ ಕಟ್ಟಿಕೊಡು, ನನಗೆ ಪರ್ವತ ಹತ್ತಬೇಕು, ಸ್ವರ್ಗ ನೋಡಬೇಕು ಅಂತ. ಅಮ್ಮನಿಗೆ ಪಾಪ ಆ ಇಯು ಗೊತ್ತಿಲ್ಲ, ABCD ಗೊತ್ತಿಲ್ಲ. ಮಗ ಹೇಳ್ಬೇಕಾಗಿದ್ರೆ ಸರಿ ಅಪ್ಪ ಹೋಗುವಂತ ಆಶೀರ್ವಾದ ಮಾಡ್ತಾಳೆ. ಈ ಹುಡುಗ ನಡೀತಾನೆ ಪರ್ವತವನ್ನ ಏರ್ತಾನೆ. ಪರ್ವತವನ್ನ ಇಳಿಯಬೇಕು ಅಂತಾದ್ರೆ
ಅಮ್ಮ ಕಟ್ಟಿಕೊಟ್ಟಂತಹ ಬುತ್ತಿಯಲ್ಲಿದ್ದಂತಹ ತಿಂಡಿ ನೀರು ಎಲ್ಲವೂ ಸಹ ಖಾಲಿಯಾಗಿತ್ತು. ಸಣ್ಣ ಹುಡುಗ, ಆತನಿಗೆ ಬಾಯಾರಿಕೆ ಆಗ್ತದೆ, ನೀರ್ ಕೇಳಬೇಕು ಅಂತಾದ್ರೆ ಎಲ್ಲೂ ಸಹ ಮನೆಗಳಿಲ್ಲ. ಅದರ ಜೊತೆಯಲ್ಲಿ ಆ ಅಜ್ಜ ಹೇಳಿರ್ತಾರಂತೆ, ನೋಡು ನಾನು ನಿನಗೆ ಯಾವ ಸ್ವರ್ಗದ ಅಡ್ರೆಸ್ ಅನ್ನ ಕೊಟ್ಟಿದ್ದೇನಲ್ಲ, ಆ ಸ್ವರ್ಗದಲ್ಲಿ ಗೊತ್ತಿಲ್ಲದೆ ಇರುವಂತಹ ಭಾಷೆಯಲ್ಲಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಹೇಳ್ಕೊಡ್ತಾರೆ, ಮಾಟ ಮಂತ್ರ ಮಾಡುವಂತಹ, ಬ್ಲಾಕ್ ಮ್ಯಾಜಿಕ್ ಮಾಡುವಂತಹ ಸ್ವರ್ಗ ಅದು. ಸ್ವಲ್ಪ ಜಾಗೃತೆಯಾಗಿರುವಂತ ಈ ಹುಡುಗನಿಗೆ ಮುಂಚೆ ಹೆದರಿಕೆ ಇತ್ತು. ಕೆಳಗಡೆ ಇಳಿತಾನೆ, ಬಾಯಾರಿಕೆ ಆಗ್ತದೆ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ದೂರದಲ್ಲಿ ಒಂದು ಕಡೆಯಲ್ಲಿ ಹೊಗೆ ಏಳುತ್ತಾ ಇತ್ತು. ಈ ಹುಡುಗನಿಗೆ ಅನ್ನಿಸ್ತದಂತೆ ಅಲ್ಲೆಲ್ಲೋ ಒಂದು ಮನೆ ಇರಬೇಕು, ನನಗೆ ನೀರ್ ಸಿಗಬಹುದು ಅಂತ. ನೇರವಾಗಿ ಆ ಮನೆ ಹತ್ರ ಬರ್ತಾನೆ. ಆದ್ರೆ ಅಜ್ಜ ಹೇಳಿರ್ತಾನೆ, ಮಾಟ ಮಂತ್ರ ಮಾಡುವಂತಹ ಜನರ ದೇಶ, ಸ್ವಲ್ಪ ನೀನ್ ಆಲೋಚನೆ ಮಾಡಬೇಕು ಅಂತ. ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಳ್ತಾನೆ. ಆ ಹುಡುಗನ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ, ಆ ಮನೆಯಿಂದ ಒಬ್ಬ ಅಮ್ಮ ಹೊರಗಡೆ ಬರ್ತಾಳೆ. ಏನ್ ಮಾಡ್ತಾಳೆ ಅಂತ ಈ ಹುಡುಗ ನೋಡ್ತಾನೆ. ಈ ಹುಡುಗನಿಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಆ ಅಮ್ಮ ತನ್ನ ಮನೆಯ ಪಕ್ಕದಲ್ಲಿರುವಂತಹ ಸಣ್ಣ ಗುಡಿಸಲಿನ ರೀತಿಯಲ್ಲಿರುವಂತಹ ಒಂದು ಕೋಣೆಯ ಒಳಗಡೆ ಹೋಗಿ 5 ನಿಮಿಷ ಆಗಬೇಕಾಗಿದ್ರೆ ಒಂದು ಬಾಲ್ದಿಯಲ್ಲಿ ಕಪ್ಪಾದಂತಹ ನೀರನ್ನ ತರ್ತಾಳೆ, ಹಿಡ್ಸುಡಿಯನ್ನ ತರ್ತಾಳೆ. ಆ ನೀರನ್ನ ಅಂಗಳಕ್ಕೆ ಚೆಲ್ತಾಳೆ. ಹುಡುಗನಿಗೆ ಹೆದರಿಕೆ ಆಯ್ತು, ಈ ಮನೆಯಲ್ಲಿ ನಾನು ನೀರ್ ಕೇಳಬಹುದಾ ಅಂತ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೇಕಾಗಿದ್ರೆ ಅಮ್ಮ ಒಳಗಡೆಯಿಂದ ಬಂದು ಬಿಳಿ ಪೌಡರ್ ಇಂದ ಬಣ್ಣವನ್ನ ಹಾಕ್ತಾಳೆ, ಚಿತ್ರವನ್ನ ಬರೀತಾಳೆ. ಹುಡುಗನಿಗೆ ಕನ್ಫರ್ಮ್ ಆಯ್ತು, ಇದು ಮಾಟ ಮಂತ್ರ ಮಾಡುವಂತಹ ದೇಶ, ನಾನು ಹೇಗೆ ನೀರನ್ನ ಕೇಳಲಿ ಅಂತ. ಆದ್ರೆ ಏನ್ ಮಾಡೋದು, ಅಲ್ಲೆಲ್ಲೂ ಬೇರೆ ಮನೆಗಳಿಲ್ಲ, ಬಾಯಾರಿಕೆ ಆಗ್ತಾ ಇದೆ, ಹಸಿತಾ ಇದ್ದಾನೆ. ಹೋಗಿ ಕೇಳ್ತಾನಂತೆ, ಅಮ್ಮ ನನಗೊಂದು ಲೋಟ ನೀರ್ ಕೊಡ್ತೀರಾ ಅಂತ. ಅಮ್ಮ, ನಮ್ಮನೆಯಲ್ಲಿ ಅಮ್ಮ ಯಾವತ್ತಾದ್ರೂ ನೀರ್ ಕೊಡು ಅಂತ ಕೇಳಿದ್ರೆ, ಮಧ್ಯಾಹ್ನ ಸುಸ್ತಾಗಿ ಬರ್ಬೇಕಾಗಿದ್ರೆ ನೀರ್ ಕೊಡು ಅಂತ ಕೇಳಬೇಕಾಗಿದ್ರೆ ಒಳಗ್ ಹೋಗಿ ಜ್ಯೂಸ್ ಮಾಡ್ಕೊಂಡು ಬರ್ತಾಳೆ. ಹಾಗಿರ್ಬೇಕಾಗಿದ್ರೆ ಒಬ್ಬ ಸಣ್ಣ ಹುಡುಗ ಅಮ್ಮನ ಹತ್ರ ಬಂದು ನೀರ್ ಕೇಳಿದ್ರೆ ಆ ಅಮ್ಮ ಆಲೋಚನೆ ಮಾಡ್ತಾಳಂತೆ, ಆಗ ತಾನೇ ಕರೆದಂತಹ ಹಸುವಿನ ಹಾಲಿದೆ, ನೀರನ್ನ ಕೇಳಿ ಬಂದಿದ್ದಾನೆ, ಪಾಪ ಹುಡುಗನ ಮುಖದಲ್ಲಿ ಬಳಲಿಕೆ ಇದೆ, ನಾನು ಹಾಲನ್ನ ಕೊಡ್ತೇನೆ ಅಂತ. ಅಮ್ಮ ಒಳಗಡೆ ಹೋಗಿ ಹಾಲನ್ನ ತರ್ತಾಳೆ. ಹುಡುಗನಿಗೆ ಭಯ ಆಯ್ತು. ಆತನ ಮತದಲ್ಲಿ ಹೇಳಿದ್ದಾರೆ, ನೀರು ಅಂತ ಹೇಳಿದ್ರೆ ಕಲರ್ ಲೆಸ್ ಆಗಿರುವಂತಹ ಒಂದು ಲಿಕ್ವಿಡ್. ಈ ಅಮ್ಮ ಬಿಳಿ ಬಣ್ಣದ ವಸ್ತುವನ್ನ, ದ್ರವವನ್ನ ತಂದ್ಕೊಡ್ತಿದ್ದಾಳೆ. ತಿನ್ಬಹುದಾ ಬೇಡವಾ, ಕುಡಿಬಹುದಾ ಬೇಡವಾ ಅಂತ. ಹುಡುಗನಿಗೆ ಹೆದರಿಕೆ ಆಯ್ತು. ಅಮ್ಮ ಇಲ್ಲಮ್ಮ, ನನಗೆ ನೀರು ಬೇಕು ಅಂತ ಹೇಳ್ತಾಳೆ. ಆ ತಾಯಿ, ಸ್ವರ್ಗದ ತಾಯಿ, ಆ ಅಮ್ಮ ಒಳಗಡೆ ಹೋಗ್ತಾಳೆ. ಬೆಳಗಿನ ಜಾವ ಆಕೆಗೆ ಅನ್ನಿಸ್ತದಂತೆ, ಪಾಪ ಚಳಿಯಲ್ಲಿ ಬಂದಿದ್ದಾನೆ, ಏನಾದ್ರೂ ಸ್ವಲ್ಪ ಖಾರ ಖಾರ ಮಾಡ್ಕೊಡುವ ಅಂತ ಹೇಳ್ಕೊಂಡು ಒಳಗಡೆ ಹೋಗಿ ಕರಿಮೆಣಸನ್ನ ಹಾಕಿ ನೀರನ್ನ ಕುದಿಸಿ ಬೆಲ್ಲವನ್ನ ಹಾಕಿ ಒಂದು ಟೀ ಮಾಡ್ಕೊಂಡು ಬರ್ತಾಳೆ. ಹುಡುಗನಿಗೆ ಕೊಡ್ತಾಳೆ. 100% ಕನ್ಫರ್ಮ್ ಆಯ್ತು, ನನಗೇನೋ ಮಾಟ ಮಂತ್ರ ಮಾಡ್ತಿದ್ದಾಳೆ. ಅಮ್ಮ ದಯವಿಟ್ಟು ಇದನ್ನು ನನಗೆ ಕೊಡಬೇಡ, ನನಗೆ ದಯವಿಟ್ಟು ನೀರು ಕೊಡು, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಇಲ್ದಿದ್ರೆ ನಾನು ತಲೆ ತಿರುಗಿ ಬೀಳ್ತೇನೆ ಅಂತ ಹೇಳ್ಬೇಕಾಗಿದ್ರೆ ಆ ಅಮ್ಮ ಒಳಗಡೆ ಹೋಗಿ ನೀರನ್ನ ತಂದ್ಕೊಡ್ತಾಳಂತೆ. ಹುಡುಗನಿಗೆ ಹಸಿವೆ ಆಗಿತ್ತು, ಆತ ಕುಡಿತಾನೆ. ಆನಂತರ ಕೇಳ್ತಾನಂತೆ, ಅಮ್ಮ ನಾನು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಕೇಳಿದ್ದು ನೀರನ್ನೇ. ಮೊದಲನೇ ಬಾರಿ ನೀನೇನೋ ಬಿಳಿ ಬಣ್ಣದ ವಸ್ತುವನ್ನ ತಂದ್ಕೊಟ್ಟಿ, 2ನೇ ಬಾರಿಗೆ ನೀನು ಕಪ್ಪು ಬಣ್ಣದ ವಸ್ತುವನ್ನ ತಂದ್ಕೊಟ್ಟಿ, 3ನೇ ಬಾರಿಗೆ ನೀರನ್ನ ತಂದ್ಕೊಟ್ಟಿ. ಮುಂಚೆ ನೀನ್ ನೀರನ್ನ ತರ್ತಾ ಇದ್ದಿದ್ರೆ ನನಗೆ ಶ್ರಮ ಕಡಿಮೆ ಆಗ್ತಿತ್ತಲ್ವಾ ಅಂತ ಹೇಳ್ಬೇಕಾಗಿದ್ರೆ ಆ ಅಮ್ಮ ಹೇಳ್ತಾಳಂತೆ, ಮಗು, ನನ್ನ ದೇಶವನ್ನ ಜಗತ್ತಿನ ಜನ ಸ್ವರ್ಗ ಅಂತ ಕರೀತಾರೆ. ಬಹುಶಃ ನೀನ್ ಸ್ವರ್ಗವನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಿ. ನೀನು ನಿನ್ನ ದೇಶಕ್ಕೆ ಮರಳಿ ನಿನ್ನ ದೇಶದ ಜನರ ಎದುರಿನಲ್ಲಿ ನೀನು ಹೇಳಬೇಕಲ್ವಾ, ನಾನು ನನ್ನ ತೆರೆದ ಕಣ್ಣುಗಳಿಂದ ಹೃದಯದ ಬಡಿತ ಲುಬ್ ಡುಬ್ ಲುಬ್ ಡುಬ್ ಆಗ್ತಾ ಇರಬೇಕಾಗಿದ್ದರೆ ಸ್ವರ್ಗವನ್ನ ನೋಡಿ ಬಂದಿದ್ದೇನೆ. ಅದು ಎಂತಹ ಸ್ವರ್ಗ ಅಂತ ಹೇಳಿದ್ರೆ, ಆ ಸ್ವರ್ಗದಲ್ಲಿ ಅಲ್ಲಿನ ಅಮ್ಮ, ಅಲ್ಲಿನ ಅಪ್ಪ, ತನಗೆ ಬಡತನ ಇದ್ದರೂ ತೊಂದರೆ ಇಲ್ಲ, ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿ ನೀರನ್ನ ಕೇಳಿ ಬಂದವರಿಗೆ ಹಾಲನ್ನ ಕೊಡುವಂತಹ ಸ್ವರ್ಗ ಅದು. ಈ ನೆಲದಲ್ಲಿ, ಈ ಸ್ವರ್ಗದಲ್ಲಿ ಬಡತನ ಇರಬಹುದು, ಆದರೆ ಆ ಸ್ವರ್ಗದ ಮಂದಿಯ ಮನಸ್ಸು ಬಡಾ ಆಗಿದೆ ಅಂತ ಹೇಳ್ಕೊಂಡು ನೀನ್ ನಿನ್ನ ದೇಶಕ್ಕೆ ಹೋಗಿ ಹೇಳಬೇಕಲ್ವಾ. ಅದಕ್ಕಾಗಿ ನೀನ್ ನೀರನ್ನ ಕೇಳಬೇಕಾಗಿದ್ರೆ ಹಾಲನ್ನ ಕೊಟ್ಟೆ ಅಂತ ಹೇಳಿ ಆ ಅಮ್ಮ ಹೇಳುತ್ತಾಳೆ. ಅದಕ್ಕಾಗಿ ಭಾರತ ಶ್ರೇಷ್ಠ. ಜಗತ್ತು ನಾಗರಿಕತೆಯ ಕಣ್ಣನ್ನ ತೆರೆಯುವುದಕ್ಕಿಂತ ಮುಂಚೆ ಜಗತ್ತಿನ ಜನರಿಗೆ ಶೂನ್ಯದ ಮೂಲಕ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಕಲ್ಪನೆಯ ಜೊತೆಯಲ್ಲಿ ಜ್ಞಾನದ ಬೆಳಕನ್ನ ಕೊಟ್ಟಂತಹ ರಾಷ್ಟ್ರ ನನ್ನದು. ಜಗತ್ತಿನ ಜನ ಗೆಡ್ಡೆ ಗೆಣಸನ್ನ ತಿನ್ನಬೇಕಾಗಿದ್ರೆ ನನ್ನ ದೇಶದ ಕಾವಿ ಉಟ್ಟಂತಹ ಸಂತರು ಆನೋ ಭದ್ರಾಹ ಕೃತವೋ ಯಂತು ವಿಶ್ವತಃ ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿನ ಜನರಿಗೆ ಕೊಟ್ಟಿದ್ದಾರೆ. ನನ್ನ ದೇಶದ ಜನ, ನನ್ನ ದೇಶದಲ್ಲಿ ಈಗಾಗಲೇ ಜಯಪ್ರಕಾಶ್ ಶೆಟ್ಟರ್ ಹೇಳಿದ ಹಾಗೆ
18 ಪುರಾಣಗಳಿದೆ, ದಶ ಉಪನಿಷತ್ತುಗಳಿದೆ, ರಾಮಾಯಣ ಇದೆ, ಮಹಾಭಾರತ ಇದೆ, ವಚನ ಸಾಹಿತ್ಯ ಇದೆ, ಶರಣ ಸಾಹಿತ್ಯ ಇದೆ. ಎಲ್ಲವೂ ಹೇಳುವಂತಹದ್ದು ಒಂದೇ, ಧರ್ಮದ ಪರಿಪಾಲನೆ. ನಾವು ಮೂಢರು ಧರ್ಮ ಅಂತ ಹೇಳಿದ್ರೆ ಹೊಡೆದಾಡ್ಕೊಳ್ತೇವೆ, ಬಡದಾಡ್ಕೊಳ್ತೇವೆ. ಆದ್ರೆ ನಮ್ಮ ಸಾಹಿತ್ಯವನ್ನ ತೆಗೆದು ನೋಡಿ, ಧರ್ಮ ಅಂತ ಹೇಳಿದ್ರೆ ಇಂಗ್ಲಿಶಿನ ರಿಲಿಜಿಯನ್ ಅಲ್ಲ, ಧರ್ಮ ಅಂತ ಹೇಳಿದರೆ ಬದುಕುವುದಕ್ಕೆ ಇರುವಂತಹ ಒಂದು ಪಥ. ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಜನರಲ್ಲಿ ಧರ್ಮ ಅಂತ ಹೇಳಬೇಕಾಗಿದ್ರೆ, ನಾವೆಲ್ಲೂ ಸಹ ಹೊರಗಡೆ ಹೋಗಬೇಕಾಗಿದ್ರೆ ನಾನೊಬ್ಬ ಬ್ರಾಹ್ಮಣ ಅಂತ ನನ್ನನ್ನು ನಾನು ಗುರುತಿಸಿಕೊಳ್ಳುವುದಿಲ್ಲ. ಬಹುಶಃ ಇಲ್ಲಿರುವಂತಹ ಮಂದಿ ನಿಮ್ಮ ಮನೆಯ ಒಳಗಡೆ ನೀವೊಬ್ಬ ಬ್ರಾಹ್ಮಣನಾಗಿ, ನೀವೊಬ್ಬ ಲಿಂಗಾಯತನಾಗಿ, ನೀವೊಬ್ಬ ಒಕ್ಕಲಿಗನಾಗಿ ನಿಮ್ಮ ನಿಮ್ಮ ಜಾತಿಯ ಎಲ್ಲ ವಿಚಾರ ಆಚಾರಗಳನ್ನ ನೀವು ಪರಿಪಾಲಿಸಬಹುದು. ಆದ್ರೆ ಯಾವಾಗ ನಾನು ಮನೆಯಿಂದ ಹೊರಗಡೆ ಇಡುತ್ತೇನೆ, ನನ್ನ ಜಾತಿ ಅನ್ನುವಂತಹದ್ದೆಲ್ಲವನ್ನ ಮನೆಯ ಒಳಗಡೆ ಇಟ್ಟು ಮನೆಯ ಹೊಸಲನ್ನ ದಾಟಿ ಹೊರಗಡೆ ಬರಬೇಕಾಗಿದ್ರೆ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹದ್ದು, ನಾನು ಸನಾತನ ಧರ್ಮಕ್ಕೆ ಸೇರಿದಂತಹ ಭಾರತೀಯಳು. ಎಂತಹ ಅದ್ಭುತವಾದಂತಹ ಕಲ್ಪನೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇದೆ ಅಂತಾದ್ರೆ ನಾನೊಬ್ಬ ಕ್ರಿಶ್ಚಿಯನ್, ನಾನೊಬ್ಬ ಮುಸಲ್ಮಾನ ಅಂತ ಹೇಳಿಕೊಳ್ಳದೆ ನಾನೊಬ್ಬ ದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತ ಹೇಳಿಕೊಳ್ಳುವಂತಹ ಆಚಾರವನ್ನ, ಸಂಪ್ರದಾಯವನ್ನ, ವ್ಯವಸ್ಥೆಯನ್ನ ಜಗತ್ತಿನ ಜನರಿಗೆ ಏನಾದ್ರೂ ಒಂದು ದೇಶ ಕೊಟ್ಟಿದೆ ಅಂತಾದ್ರೆ ಅದು ಕೇವಲ ನನ್ನ ಭಾರತ ಮಾತ್ರ. ಚನ್ನಬಸಣ್ಣನವರು ಬದುಕನ್ನ ಹೇಗೆ ಬದುಕಬೇಕು ಅಂತ ಹೇಳ್ತಾರೆ. ನಾವು ಬದುಕನ್ನ ಬದುಕಬೇಕಾಗಿದ್ರೆ ಇತ್ತೀಚಿನ ಜನರಿಗೆ AC ಬೇಕು ಅಂತ ಹೇಳ್ತೇವೆ, ಬದುಕನ್ನ ಬದುಕಬೇಕಾಗಿದ್ರೆ ABCD ಬೇಕು ಅಂತ ಹೇಳ್ತೇವೆ. ಆದ್ರೆ ಚನ್ನಬಸಣ್ಣನವರು ಹೇಳ್ತಾರೆ, ಬದುಕಲಿಕ್ಕೆ ಬೇಕಾಗುವಂತಹದ್ದು ಇದ್ಯಾವುದೂ ಸಹ ಅಲ್ಲ, ಬದುಕಲಿಕ್ಕೆ ಬೇಕಾಗುವಂತಹದ್ದು ಆಚಾರ ಮತ್ತು ಆದರ್ಶ, ಅದೇ ರೀತಿಯಲ್ಲಿ ಮೌಲ್ಯಗಳು. ಇವತ್ತು ನಮ್ಮ ಪ್ರಶ್ನೆ ಇರುವಂತಹದ್ದು, ಸೀತೆಯನ್ನ ಕೊಟ್ಟಂತಹ ರಾಷ್ಟ್ರ ನಂದು ಅಂತ ಹೇಳ್ತೇವೆ, ರಾಮನನ್ನ ಕೊಟ್ಟಂತಹ ರಾಷ್ಟ್ರ ನಂದು ಅಂತ ಹೇಳ್ತೇವೆ, ಕೃಷ್ಣನನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನಂದು ಅಂತ ಹೇಳ್ತೇವೆ, ಶರಣೆಯರನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನಂದು ಅಂತ ಹೇಳ್ತೇವೆ. ಆದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ನಾನೊಬ್ಬ ಶರಣನ ರೀತಿಯಲ್ಲಿ, ನಾನೊಬ್ಬ ಶರಣೆಯ ರೀತಿಯಲ್ಲಿ, ನಾನೊಬ್ಬ ರಾಮನ ರೀತಿಯಲ್ಲಿ, ನಾನೊಬ್ಬ ಸೀತೆಯ ರೀತಿಯಲ್ಲಿ ಮೌಲ್ಯಗಳಿಂದ ನಾನು ಬದುಕ್ತಾ ಇದ್ದೇನಾ ಅನ್ನುವಂತಹ ಆಲೋಚನೆಯನ್ನ ಮಾಡಬೇಕಾಗಿದೆ. ಇವತ್ತು ನ್ಯೂಸ್ ಪೇಪರ್ಗಳನ್ನ ನೋಡ್ತೇವೆ ಅಂತಾದ್ರೆ, ಮೀಡಿಯಾಗಳನ್ನ ನೋಡ್ತೇವೆ ಅಂತಾದ್ರೆ, ಸಾಲು ಸಾಲಾಗಿ ಇವತ್ತು ನಮ್ಮ ಮನೆಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ನ್ಯೂಸ್ ಏನು ಅಂತ ಹೇಳಿದ್ರೆ, 8ನೇ ಕ್ಲಾಸಿಗೆ ಹೋದಂತಹ ಹುಡುಗಿ 9 ತಿಂಗಳು ಪ್ರೆಗ್ನೆಂಟ್ ಆಗಿ ಟಾಯ್ಲೆಟ್ಗೆ ಹೋಗಿ ಮಗುವನ್ನ ಹೆತ್ತುಕೊಂಡು ಬರ್ತಾ ಇದ್ದಾಳೆ. SSLC ಪರೀಕ್ಷೆಯನ್ನ ಬರೀಬೇಕಾಗಿದ್ದಂತಹ ಅದೆಷ್ಟೋ ಜನ ವಿದ್ಯಾರ್ಥಿಗಳು ಕಳೆದ ವರ್ಷ ತೊಟ್ಟಿಲನ್ನ ತೂಗುವಂತಹ ಅಮ್ಮ ಆಗಿ ಬದಲಾಗಿದ್ದಾರೆ. ತಾನೇ ಒಂದು ಮಗು, ಆ ಮಗುವಿನ ಕೈಯಲ್ಲಿ ಇನ್ನೊಂದು ಮಗು ಅನ್ನುವಂತಹ ವ್ಯವಸ್ಥೆಗೆ ಭಾರತ ಬದಲಾಗಿದೆ ಅಂತಾದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ, ನಮ್ಮ ಮನೆಯಲ್ಲಿ ನಾವು ರಾಮನ ಆದರ್ಶವನ್ನ, ಅಕ್ಕ ಮಹಾದೇವಿಯ ಆದರ್ಶವನ್ನ, ಶರಣ ಬಸವನ ಆದರ್ಶವನ್ನ ಕೊಡ್ತಾ ಇದ್ದೇವೆಯಾ ಅಂತ. ಬಾಯಲ್ಲಿ ನಾವೆಲ್ಲ ದೊಡ್ಡ ಹೇಳ್ತೇವೆ, ಆಚರಣೆಯನ್ನ ಮಾಡುವಂತಹದ್ದು ಮಾತ್ರ ಶ್ರೇಷ್ಠವಾಗಿರುವಂತಹದ್ದು. ಅದಕ್ಕೆ ಸರ್ವಜ್ಞನವರು ಹೇಳುತ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು, ಬದ್ಧ ವೈರಿಗಳು ಸರ್ವಜ್ಞ. ಅಪ್ಪ ವಿದ್ಯೆ ಕಲಿಸ್ಬೇಕಂತೆ, ಗುರು ಬುದ್ಧಿ ಹೇಳಬೇಕು, ಬಿದ್ದಿರಬೇಕಾಗಿದ್ರೆ ಅಮ್ಮ ನೋಡ್ಲಿಕ್ಕೆ ಬರಬೇಕು. ಇವತ್ತು ನಮ್ಮ ವ್ಯವಸ್ಥೆಗಳು ಹೇಗಾಗಿದೆ. ನಾನೊಬ್ಬ ಅಧ್ಯಾಪಕಿಯಾಗಿ ನನ್ನ ಶಾಲೆಯಲ್ಲಿ, ನನ್ನ ಕಾಲೇಜ್ಗಳಲ್ಲಿ, ನನ್ನ ಸುತ್ತಮುತ್ತ ಇರುವಂತಹ ವಿದ್ಯಾರ್ಥಿಗಳ ಅಪ್ಪ ಅಮ್ಮನ ಜೊತೆಯಲ್ಲಿ ನಾನು ಮಾತನಾಡಬೇಕಾಗಿದ್ರೆ ಅಪ್ಪ ಅಮ್ಮ ಟೀಚರ್ಸ್ ಎಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಮಕ್ಕಳು ಹಾಳಾಗಿದ್ದಾರೆ. ನಂಗೆ ತುಂಬಾ ಸರ್ತಿ ಪ್ರಶ್ನೆ ಬರ್ತದೆ, ಈ ಮಕ್ಕಳು ಹಾಳಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಏನು ಅಂತ ಕೇಳಬೇಕಾಗಿದ್ರೆ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಮಕ್ಕಳ ಕೈಯಲ್ಲೊಂದು ಮಾಯಾಜಾಲ ಇದೆ ಅಂತ. ಸರಿಯಪ್ಪ, ನನ್ನೊಂದು ಪ್ರಶ್ನೆ, ಇಲ್ಲಿರುವಂತಹ ಎಲ್ಲ ಹೆತ್ತವರಲ್ಲಿ ನಂದೊಂದು ಪ್ರಶ್ನೆ, ಬಹುಶಃ ಇದು ನನ್ನೂರಿನಲ್ಲಿ ಮಾತ್ರ ಅಲ್ಲ, ಇದು ಯೂನಿವರ್ಸಲ್ ಪ್ರಾಬ್ಲಮ್. ಮಕ್ಕಳ ಕೈಯಲ್ಲೊಂದು ಮಾಯಾಜಾಲ ಇರುವಂತಹದ್ದು. ಆ ಮಾಯಾಜಾಲವನ್ನ ನಿಮ್ಮ ಮನೆಯ ಮಗುವಿನ ಕೈಯಲ್ಲಿ ಕೊಟ್ಟದ್ಯಾರು? ನಾವೆಲ್ಲ ಅಪ್ಪ ಅಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನನಗ್ 40 ವರ್ಷ ಆಯ್ತು, ನನಗೆ ಇನ್ಸ್ಟಾ ಅಂದ್ರೆ ಏನು ಗೊತ್ತಿಲ್ಲ, ಫೇಸ್ಬುಕ್ ಅಂದ್ರೆ ಏನು ಗೊತ್ತಿಲ್ಲ, ನನ್ನ ಮಗು ತೊಟ್ಟಿಲಿನಿಂದ ಹೊರಗಡೆ ಬರಬೇಕಾಗಿದ್ರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸರ್ಚ್ ಮಾಡತ್ತೆ ಅಂತ. ನಮಗೆಲ್ಲ ಹೆಮ್ಮೆ. ಆಲೋಚನೆ ಮಾಡಿ, ಯಾವ ಹೆಮ್ಮೆಯಿಂದ ತೊಟ್ಟಿಲನ ಮಗುವಿಗೆ ಯೂಟ್ಯೂಬ್ ಸರ್ಚ್ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಅಪ್ಪ ಅಮ್ಮ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀರಲ್ಲ, ಅದೇ ಮಗು 18 ವರ್ಷ ಆಗಿ ಸರಕಾರದ ಕಾನೂನಿನ ದೃಷ್ಟಿಯಲ್ಲಿ ಆಕೆ ಮೇಜರ್ ಅಂತ ಅನ್ನಿಸಿಕೊಳ್ಳಬೇಕಾಗಿದ್ರೆ ನಮ್ಮ ಮನೆಯ ಲಕ್ಷ್ಮಿ ಲಕ್ಷ್ಮಿಯಾಗಿ ಉಳಿತಾ ಇಲ್ಲ.
ನಮ್ಮ ಮನೆಯ ಮಗಳು ಅಕ್ಷಯ ಆಗಿ ಉಳಿತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕೈಯಲ್ಲಿ ಕೊಟ್ಟಂತಹ ಒಂದು ಮೊಬೈಲ್. ಹೈಸ್ಕೂಲಿಗೆ ಹೋಗ್ಬೇಕಾಗಿದ್ರೆ ನಮ್ಮ ಮನೆ ಮಕ್ಕಳಿಗೆ ಗೊತ್ತಿದೆ ಫಿಸಿಕಲ್ ರಿಲೇಶನ್ಶಿಪ್ ಅಂದ್ರೆ ಏನು ಅಂತ. ನಮ್ಮ ಬೆಂಗಳೂರಿನ ಮಕ್ಕಳ ಬ್ಯಾಗ್ ಗಳನ್ನ ತೆಗಿಬೇಕಾಗಿದ್ರೆ ಯಾವ ರೀತಿಯಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ದೈಹಿಕ ಸಂಪರ್ಕವನ್ನ ಮಾಡಬಹುದು ಅನ್ನುವಂತಹ ಆಲೋಚನೆಗಳು ನಮ್ಮ ಮನೆ ಮಕ್ಕಳ ಬ್ಯಾಗ್ ನಲ್ಲಿ ಸಿಗ್ತಾ ಇದೆ ಅಂತಾದ್ರೆ ಒಂದ್ಸರ್ತಿ ನಾವು ಆಲೋಚನೆ ಮಾಡಬೇಕು. ಏನೋ ಹೆಮ್ಮೆಯಿಂದ ಇಲ್ಲಿ ಕುತ್ಕೊಂಡು ಅಕ್ಕ ಮಹಾದೇವಿಯನ್ನ ನಾವು ಕೊಟ್ಟಿದ್ದೇವೆ, ರಾಮನನ್ನ ನಾವು ಕೊಟ್ಟಿದ್ದೇವೆ, ಸೀತೆಯನ್ನ ಕೊಟ್ಟಿದ್ದೇವೆ ಅಂತ ಬಾಯಲ್ಲಿ ನಾವು ಹೇಳ್ತಾ ಕುತ್ಕೊಂಡ್ರೆ ನಮ್ಮನೆಯ ಸೀತೆ ಯಾವಾಗ ಎಲ್ಲಿ ಹೋಗ್ತಾಳೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮಗು 6 ಗಂಟೆಗೆ ಮನೆಗೆ ಬರಬೇಕಾಗಿದ್ರೆ ನಮ್ಮಮ್ಮ ಬ್ಯುಸಿ ಆಗಿರ್ತಾಳೆ ಸೋಫಾದಲ್ಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಫೇಸ್ಬುಕ್ಕಿನಲ್ಲಿ ತಾನು ಮಧ್ಯಾಹ್ನ ತಾನೇ ಹೊಸ ಸೀರೆ ಉಟ್ಕೊಂಡು ಹೊಸ ಜ್ಯುವೆಲ್ಲರಿಯನ್ನ ಹಾಕೊಂಡು ಫೋಟೋ ಅಪ್ಲೋಡ್ ಮಾಡಿದ್ದೇನೆ. ಆ ಫೋಟೋಗೆ ಎಷ್ಟು ಲೈಕ್ಸ್ ಬಿದ್ದಿದೆ, ಎಷ್ಟು ಕಾಮೆಂಟ್ಸ್ ಬಿದ್ದಿದೆ, ಎಷ್ಟು ಹಾರ್ಟ್ ಬಂದಿದೆ ಅಂತ ಅಮ್ಮನಿಗೆ ನೋಡ್ಬೇಕಲ್ಲ. ಮಗು ಬಂದದ್ದೇ ಗೊತ್ತಾಗ್ಲಿಲ್ಲ. ಅಮ್ಮ 6 ಗಂಟೆಯಲ್ಲಿ ಸೋಫಾದಲ್ಲಿ ಕುತ್ಕೊಂಡು ಇನ್ಸ್ಟಾದಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಕೊಂಡು ಅಮ್ಮನೇ ಮೊಬೈಲ್ ಯೂಸ್ ಮಾಡಿದ್ರೆ ನಮ್ಮ ಮನೆ ಮಗು ಏನನ್ನ ತಾನೇ ಕಲೀಲಿಕ್ಕೆ ಸಾಧ್ಯ ಇದೆ? ನಮ್ಮ ಸಂಸ್ಕಾರ ಹೇಳುತ್ತದೆ ಒಬ್ಬ ವ್ಯಕ್ತಿಗೆ ಸಿಗುವಂತಹ ಷೋಡಶ ಸಂಸ್ಕಾರಗಳಲ್ಲಿ ಮೊದಲ ಸಂಸ್ಕಾರ ಅದು ಗರ್ಭಾಧಾನ ಸಂಸ್ಕಾರ ಅಂತ. ಆದ್ರೆ ಇವತ್ತು ಆ ಗರ್ಭಾಧಾನ ಸಂಸ್ಕಾರ ಅನ್ನುವಂತಹದ್ದು ಅರ್ಥವನ್ನೇ ಕಳ್ಕೊಂಡಿದೆ. ಮದುವೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಮಗು 10 ವರ್ಷಕ್ಕೆ ಅಮ್ಮ ಆಗ್ತಾ ಇದ್ದಾಳೆ. ಗರ್ಭಾಧಾನ ಸಂಸ್ಕಾರ ಎಲ್ಲಿ ಹೋಯ್ತು? ಮದುವೆಯಾದಂತಹ ಅಪ್ಪ ಅಮ್ಮ ಫಿಸಿಕಲ್ ರಿಲೇಶನ್ಶಿಪ್ ಬೇಕು ಅನ್ನುವ ಕಾರಣಕ್ಕಾಗಿ ಅಪ್ಪ ಅಮ್ಮ ಮದುವೆ ಮಾಡಿದ್ರು ಅಂತ ಹೇಳ್ಕೊಂಡು ಮಕ್ಕಳನ್ನ ಮಾಡಬೇಕು ಅನ್ನುವ ಆಲೋಚನೆಯನ್ನ ಮಾಡ್ತೀರಿ. ಬಟ್ ಭಾರತದಲ್ಲಿ ಗರ್ಭಾಧಾನ ಅನ್ನುವಂತಹದ್ದು ಕೇವಲ ಇನ್ಫ್ಯಾಚುವೇಶನ್ ಮತ್ತು ಗಂಡು ಹೆಣ್ಣಿನ ನಡುವಿನ ಅಟ್ರಾಕ್ಷನ್ ಅಲ್ಲ. ಅದರ ಹಿಂದೊಂದು ವಿಜ್ಞಾನ ಇತ್ತು. ಗಂಡು ಹೆಣ್ಣು ಮದುವೆ ಆದ ನಂತರ ಹೋಮವನ್ನ ಮಾಡಿ ದೇವರಲ್ಲಿ ಬೇಡಿಕೊಂಡು ನಮ್ಮಿಬ್ಬರಿಗಾಗಿ ಮಗುವಲ್ಲ ಸಮಾಜ ಕಲ್ಯಾಣಕ್ಕಾಗಿ ಮಗು ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಂಡ ಕಾರಣಕ್ಕಾಗಿಯೇ ಆಗ ಸ್ವಾಮೀಜಿ ಹೇಳಿದ ರೀತಿಯಲ್ಲಿ ಹೇಳ್ತಾ ಇದ್ದದ್ದು ಧನ್ಯೋ ಗೃಹಸ್ಥಾಶ್ರಮ. ಇವತ್ತು ಆ ಆಶ್ರಮ ವ್ಯವಸ್ಥೆ ತನ್ನ ಅರ್ಥವನ್ನ ಎಲ್ಲಿಟ್ಕೊಂಡಿದೆ? ಫೋನ್ ಮಾಡಿದಂತಹ ಅಣ್ಣ ಗಂಡ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂತ ಆದ್ರೆ ಹೆಂಡತಿ 2 ದಿವಸಕ್ಕೆ ಎಲ್ಲಿ ಊರಿನಲ್ಲಿ ದೊಡ್ಡ ಲಾಯರ್ ಇದ್ದಾನೆ ಡಿವೋರ್ಸಿಗೆ ಅಪೀಲ್ ಮಾಡ್ಲಿಕ್ಕೆ ಅಂತ ಹೇಳಿ ಹುಡುಕುವಂತಹ ಕಾಲ ಇದು. ಹಾಗಿದ್ರೆ ನಮ್ಮ ಸಂಸ್ಕಾರ, ನಮ್ಮ ಸಂಪ್ರದಾಯ ಎಲ್ಲಿ ಹೋಯ್ತು? ಮನೆಯಲ್ಲಿ ಮಕ್ಕಳಿಗೆ ಕೊಡುವಂತಹ ಆಚಾರಗಳಿಂದ, ಮನೆಯಲ್ಲಿ ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರಗಳಿಂದ ಮಾತ್ರ ಭಾರತದಲ್ಲಿ ಮತ್ತೊಂದು ಬಾರಿ ಜಗದ್ಗುರು ಭಾರತವಾಗಿ ಬೆಳಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನೆಯಲ್ಲಿ ಅಮ್ಮ ಬದಲಾದ್ಲು, ಅಪ್ಪ ಬದಲಾದ. ಯಾವಾಗ ಅಮ್ಮ ಅವ್ವ ಆಗಿದ್ಲು ಭಾರತ ಚೆನ್ನಾಗಿತ್ತು. ಯಾವಾಗ ಅಪ್ಪ ಅಪ್ಪ ಆಗಿ ಉಳಿದಿದ್ನಾಯ್ತು ಭಾರತ ಅದ್ಭುತವಾಗಿತ್ತು. ಯಾವಾಗ ಅಮ್ಮ ಮಾಡರ್ನ್ ಮಮ್ ಆದ್ಲು, ಮಾಡರ್ನ್ ಮಮ್ಮಿ ಆದ್ಲು ಅಥವಾ ಮಾಮ್ ಆಗಿ ಬದಲಾದ್ಲು, ನಮ್ಮಪ್ಪ ಮಾಡರ್ನ್ ಡ್ಯಾಡ್ ಆಗಿ ಬದಲಾದ್ನು, ಭಾರತ ಬದಲಾಯಿತು. ನಮ್ಮ ಮನೆಗಳನ್ನ ನಾವು ಒಂದ್ಸರ್ತಿ ನೋಡೋಣ. ನಮ್ಮ ಮನೆ ಮಗು ಮನೆಯಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಮನೆಯ ಆಚರಣೆಯ ರೀತಿಯಲ್ಲಿ ವಿಭೂತಿಯನ್ನ ಧರಿಸ್ತದೆಯೋ ಕುಂಕುಮವನ್ನ ಇಡ್ತದೆಯೋ ಗೊತ್ತಿಲ್ಲ. ಅದೇ ಮಗು ಶಾಲೆಗೆ ಹೊರಡಬೇಕಾಗಿದ್ರೆ ವಿಭೂತಿ ಎಲ್ಲಿ ಹೋಯ್ತು? ಹಣೆಯಲ್ಲಿಟ್ಟಂತಹ ಕುಂಕುಮ ಎಲ್ಲಿ ಹೋಯ್ತು? ವಿಭೂತಿ ಇಟ್ರೆ ಜನ ನಗ್ತಾರೆ, ಕುಂಕುಮ ಇಟ್ರೆ ಓಲ್ಡ್ ಫ್ಯಾಷನ್ ಅಂತ ಹೇಳುತ್ತಾರೆ. ನಮ್ಮ ಆಚರಣೆಯನ್ನ, ನಮ್ಮ ಸಂಸ್ಕೃತಿಯನ್ನ ನಾವೇ ಬಿಟ್ಟು ಬಿಟ್ರೆ ನಾಳೆಯ ದಿವಸ ಇವತ್ತು ನಮ್ಮನ್ನ ಸಿಟಿಯಲ್ಲಿರುವಂತಹ ಮಕ್ಕಳು ಹಾಲೆಲ್ಲಿಂದ ಬರುತ್ತದೆ ಅಂತ ಕೇಳಿದ್ರೆ ನಂದಿನಿ ಡೈರಿಯಿಂದ ಅಂತ ಹೇಳುತ್ತಾರಲ್ವಾ, ಅದೇ ರೀತಿಯಲ್ಲಿ ಭಸ್ಮ ವಿಭೂತಿ ಕುಂಕುಮವನ್ನು ಸಹ ಮರೆಯುವಂತಹ ಕಾಲ ಒಂದು ಬರಬಹುದಲ್ವಾ? ಅದಕ್ಕಿಂತ ಮುಂಚೆ ನಾವಿವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮ್ಮ ಮನೆ ಮಕ್ಕಳನ್ನ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೇವೆ. ಎಷ್ಟು ಜನ ನಮ್ಮ ಮನೆಯ ಮಕ್ಕಳು ದೇವಸ್ಥಾನಕ್ಕೆ ಬರಬೇಕಾಗಿದ್ರೆ ಒಂದು ಚಂದದ ಹುಡುಗಿಯಾಗಿ ಅದು ಲಂಗ ದಾವಣಿಯನ್ನು ಅಥವಾ ಚೂಡಿದಾರವನ್ನು ಅಥವಾ ಲಕ್ಷಣವಾಗಿ ಉದ್ದ ಲಂಗವನ್ನ ಹಾಕಿಕೊಂಡು ಬರಬೇಕು ಅನ್ನುವಂತಹ ಕಲ್ಪನೆಯನ್ನ ಇಟ್ಕೊಂಡಿರ್ತೇವೆ. ನಮ್ಮಮ್ಮ ಇವತ್ತು ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲೋ ಮಾಲ್ಗಳಿಗೆ ಹೋಗುವ ರೀತಿಯಲ್ಲಿ ಮಗುವನ್ನ ರೆಡಿ ಮಾಡಿಕೊಂಡು ಬರ್ತಾ ಇದ್ದಾಳೆ. ಅರ್ಧಂಬರ್ಧ ಬಟ್ಟೆಯನ್ನ ಹಾಕಿಕೊಂಡು ಮೈಯನ್ನ ತೋರಿಸುವಂತಹ ಬಟ್ಟೆಗಳನ್ನ ಹಾಕಿಕೊಂಡು ಇವತ್ತು ಬರ್ತಾ ಇದ್ದಾಳೆ. ಮತ್ತೆ ಹೇಳ್ತಾ ಇದ್ದೇವೆ ಸಮಾಜ ಹಾಳಾಗಿದೆ. ಸಮಾಜವನ್ನ ಹಾಳು ಮಾಡಿದ್ಯಾರು? ಸೀರೆಯನ್ನ ಉಟ್ಟುಕೊಂಡ್ರೆ ಓಲ್ಡ್ ಫ್ಯಾಷನ್ ಸಾಧನೆ ಮಾಡ್ಲಿಕ್ಕೆ ಅಡ್ಡಿ ಆಗ್ತದೆ ಅಂತ ಇವತ್ತು ಮಾಡರ್ನ್ ಜನರೇಷನ್ ನಾವೆಲ್ಲ ಹೇಳ್ತಿದ್ದೇವೆ. ಅಂತಹ ಜನರೇಷನ್ಗೆ ಆದರ್ಶ ಆಗಬೇಕಾದದ್ದು ಅದೇ ಸೀರೆಯಿಂದ ಕಚ್ಚೆಯನ್ನ ಕಟ್ಟಿ ಸಮಾಜವನ್ನ ರಕ್ಷಣೆಯನ್ನ ಮಾಡಿದಂತಹ ಕಿತ್ತೂರಿನ ಚೆನ್ನಮ್ಮ.
ಯಾಕೆ ಇವತ್ತು ನಮ್ಗೆ ಆದರ್ಶ ಆಗ್ತಾ ಇಲ್ಲ? ಸೀರೆಯನ್ನ ಉಟ್ಟುಕೊಂಡು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಮ್ಮ ಜನರೇಷನ್ನಿಗೆ ಅತ್ಯಂತ ಹೆಮ್ಮೆಯಿಂದ ಆದರ್ಶವಾಗಿ ನಿಲ್ಲಬೇಕಾದದ್ದು ಯಾವ ಔರಂಗಜೇಬನಿಗೆ ಹೆದರಿ ಶಿವಾಜಿಯ ಪುತ್ರ ರಾಜಾರಾಮನಿಗೆ ಆಶಯವನ್ನ ಕೊಡ್ಲಿಕ್ಕೆ ಧಿಕ್ಕರಿಸಿದಂತಹ ಅನೇಕ ರಾಜರುಗಳ ಎಡೆಯಲ್ಲಿ ನಮ್ಮ ಬೆಳವಡಿಯ ತಾಯಿ, ನಮ್ಮ ಮಲ್ಲಮ್ಮ ಅಂತ ನಮ್ಮ ಚೆನ್ನಮ್ಮ ಅವನಿಗೆ ಆದರ್ಶವನ್ನ ಕೊಟ್ಟು ಒಬ್ಬ ಹೆಣ್ಣು ಮಗಳು ಸಮಾಜವನ್ನ ಯಾವ ರೀತಿಯಲ್ಲಿ ಕಾಪಾಡಬಹುದು ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾಳಲ್ಲ, ಅಂತಹ ಆದರ್ಶವನ್ನ, ಅಂತಹ ಚಿಂತನೆಯನ್ನ ಇವತ್ತು ನಮ್ಮ ಮನೆಯ ಮಕ್ಕಳಿಗೆ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ನಮ್ಮಮ್ಮ ಬೆಳಗ್ಗೆ ಎದ್ದ ಕೂಡ್ಲೆ ಒಂದ್ ಪದ್ಯವನ್ನ ಹೇಳ್ತಾ ಇದ್ಲ. ಆಕೆಗೆ ಸಂಸ್ಕೃತ ಶಬ್ದ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಎಲ್ಲ ಜನಪದ ಅಮ್ಮಂದಿರು ಸಹ ಬೆಳಗ್ಗೆ ಎದ್ದ ಕೂಡ್ಲೆ ಒಂದ್ ಮಗುವಿಗೆ ಆದರ್ಶವನ್ನ ಕೊಡ್ತಾ ಇದ್ರಾಯ್ತು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂತ ಹೇಳ್ಕೊಂಡು ಅಮ್ಮ ಮಲಗಿದ್ದು ಸೆಗಣಿ ನೆಲದಲ್ಲೇ ಆಗಿರಬಹುದು, ಅಮ್ಮ ಮಲಗಿದ್ದು ಮೊಸಾಯಿಕ್ ನೆಲದಲ್ಲೇ ಆಗಿರಬಹುದು, ಆದರೆ ತಾನು ಇಡುವಂತಹ ಹೆಜ್ಜೆ ಭೂಮಿ ತಾಯಿಗೆ ನೋವನ್ನ ಉಂಟು ಮಾಡ್ತದೆ ಅನ್ನುವಂತಹ ಕಲ್ಪನೆಯನ್ನ ಇಟ್ಟುಕೊಂಡು ನಡೆದಾಡುವ ಭೂಮಿಗೆ ನೋವು ಮಾಡುವ ಕಾರಣಕ್ಕಾಗಿ ನನ್ನನ್ನ ಕ್ಷಮಿಸುವಂತ ಅಮ್ಮ ಹೇಳ್ತಾ ಇದ್ಲಾಯ್ತು. ಅಮ್ಮ ಮಮ್ಮಿಯಾಗಿ ಬದಲಾದ್ಲು. ಬೆಳಗ್ಗೆ ಎದ್ದ ಕೂಡ್ಲೆ ನಮ್ಮಮ್ಮ ಆಕೆ ಹಳ್ಳಿಯಲ್ಲಿರ್ಲಿ ದಿಲ್ಲಿಯಲ್ಲಿರ್ಲಿ ಆಕೆ ಎಲ್ಲೇ ಮಲಗಿರ್ಲಿ ಆಕೆಗೆ ಮೊದಲಿಗೆ ನೆನಪಿಗೆ ಬರುವಂತಹದ್ದು ಆಶ್ರಯವನ್ನ ಕೊಟ್ಟಂತಹ ಭೂಮಿ ತಾಯಿಯಲ್ಲ, ಅಂಬಾನಿ ಮಾಮ ಕೊಟ್ಟಂತಹ ಫ್ರೀ ಜಿಯೋ ನೆಟ್ವರ್ಕ್. ಬದಲಾಯಿತು. ದೇಶಕ್ಕೆ ನಮಸ್ಕಾರವನ್ನ ಹಾಕಿ, ನೆಲಕ್ಕೆ ನಮಸ್ಕಾರವನ್ನ ಹಾಕಿ ಯಾವ ಅಮ್ಮ ತನ್ನ ಮಗುವಿಗೆ, ತನ್ನ ಜೊತೆಯಲ್ಲಿ ಮಲಗಿದಂತಹ ಮಗುವಿಗೆ ಆದರ್ಶವನ್ನ, ಸಂಸ್ಕಾರವನ್ನ ಹೇಳಿಕೊಡ್ಬೇಕಾಗಿತ್ತು, ಆ ಅಮ್ಮ ಇವತ್ತು ಸಹ ಸಂಸ್ಕಾರವನ್ನ ಹೇಳ್ಕೊಡ್ತಾ ಇದ್ದಾಳೆ. ಎಂತಹ ಸಂಸ್ಕಾರ ಅಂತ ಹೇಳಿದ್ರೆ, ಮಗು ಬೆಳಗ್ಗೆ ಎದ್ದ ಕೂಡ್ಲೆ ಬೆಂಗಳೂರಿನಲ್ಲಿರುವಂತಹ ಯಾರೋ ಒಬ್ಬ ಆಂಟಿಗೋ ಅಂಕಲ್ಲಿಗೋ ಗುಡ್ ಮಾರ್ನಿಂಗ್ ಆಂಟಿ ಅಂತ ಮೆಸೇಜ್ ಮಾಡುವಂತ. ಹಾಗಿದ್ರೆ ಬದಲಾದದ್ದು ಯಾರು? ಬದಲಾಗಬೇಕಾಗಿರುವಂತಹದ್ದು ಯಾರು? ವಚನಗಳೇ ಸಾರ್ತದೆ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರು ಬಂಡೆ ಬೇಲಿ ಹೊಲವ ಮೇವೊಡೆ ನಾರಿ ತನ್ನ ಮನೆಯಲ್ಲೇ ಕಳುವೊಡೆ ತಾಯ ಮೊಲೆವಾಲು ನಂಜಾಗಿ ಕೊಲವೊಡೆ ಇನ್ನಾರಿಗೆ ನಾನು ದೂರಬೇಕು ಅಂತ ಹೇಳಿಕೊಂಡು ಬಸವಣ್ಣ ಹೇಳ್ತಾರೆ ಅಂತಾದ್ರೆ ಇವತ್ತಿನ ಪರಿಸ್ಥಿತಿಯು ಸಹ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಸಂಸ್ಕಾರವನ್ನ ಕೊಡುವಂತಹ ಅಮ್ಮ ತನ್ನ ಎದೆ ಮೇಲಿನ ಶಾಲನ್ನ ಕಳೆದುಕೊಂಡಿದ್ದಾಳೆ. ಯಾವ ಮಗುವಿಗೆ ಸಂಸ್ಕಾರವನ್ನ ಕೊಡಬೇಕಾಗಿತ್ತು ಆ ಅಮ್ಮ ಇವತ್ತು ಮಾಡರ್ನೈಸೇಷನ್ ಅನ್ನುವಂತ ಹೆಸರಿನಲ್ಲಿ ತನ್ನ ತಿಲಕವನ್ನ ಮರ್ತು ಹೋಗಿದ್ದಾಳೆ. ಒಂದು ಸರ್ತಿ ಗಂಡ ಕಟ್ಟಿದಂತಹ ತಾಳಿ ಅದು ಕೆಳಗಡೆ ಇಳಿಯುವಂತಹದ್ದು ಗಂಡನ ಅಂತಿಮ ಸಂಸ್ಕಾರದಲ್ಲಿ ಅನ್ನುವಂತಹ ಆಲೋಚನೆಗಳನ್ನ ಕೊಟ್ಟಂತಹ ದೇಶದಲ್ಲಿ ಫ್ಯಾಷನ್ ಹೆಸರಿನಲ್ಲಿ ಗಂಡ ಕಟ್ಟಿದಂತಹ ತಾಳಿಯನ್ನ ಮನೆಯೊಳಗಡೆ ಕಬಾರ್ಡಲ್ಲಿ ಇಟ್ಟುಕೊಂಡು ಡಿಸೈನ್ ಇರುವಂತಹ ಗರಿಮಣಿಯನ್ನ ಹಾಕೊಂಡು ನಾವು ಬೀದಿಯಲ್ಲಿ ತಿರುಗಾಡ್ತೇವೆ ಅಂತಾದ್ರೆ ಆಲೋಚನೆ ಮಾಡಿ ಸಂಸ್ಕಾರವನ್ನ, ಸಂಪ್ರದಾಯವನ್ನ ಕೊಡಬೇಕಾದಂತಹ ಅಮ್ಮ ದಾರಿ ತಪ್ಪಿದ್ಲು ಅಂತಾದ್ರೆ ಮಗು ಸರಿಯಾದಂತಹ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಸಮಾಜ ಹೇಳುವಂತಹದ್ದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾವ ಶಾಸ್ತ್ರವಾಗ್ಲಿ, ಯಾವ ಗಾದೆಯಾಗಲಿ, ಯಾವ ವೇದವಾಗ್ಲೂ ಸಹ ಗಂಡೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಸಹ ಗೊತ್ತಿತ್ತು, ಒಬ್ಬ ಹುಡುಗ, ಒಬ್ಬ ಗಂಡು ಮಗ ಆತ ಕುಡುಕನೋ ಇನ್ನೇನೋ ಒತ್ತೇನೋ ಮೂರ್ಖನೋ ಆಗಿದ್ರು ತೊಂದ್ರೆ ಇಲ್ಲ, ಮನೆ ಸದೃಢವಾಗಿ ಉಳಿತದೆ ಯಾವಾಗ ಅಂತ ಹೇಳಿದ್ರೆ ಮನೆಯ ಒಳಗಡೆಯ ಅಮ್ಮ ಸರಿ ಇದ್ದಾಗ. ಇವತ್ತು ಅಮ್ಮನೇ ದಾರಿ ತಪ್ತಾ ಇದ್ದಾಳೆ ಅಂತಾದ್ರೆ, ಅಮ್ಮನೇ ತನ್ನ ಸಂಸ್ಕಾರವನ್ನ ಮರಿತಾ ಇದ್ದಾಳೆ ಅಂತಾದ್ರೆ, ಅಮ್ಮನೇ ತನ್ನ ಸಂಪ್ರದಾಯಗಳನ್ನ ಮರಿತಾ ಇದ್ದಾಳೆ ಅಂತಾದ್ರೆ ಮನೆಗಳು ಹೇಗೆ ಮನೆಗಳಾಗಿ ಉಳಿಲಿಕ್ಕೆ ಸಾಧ್ಯ ಇದೆ? ಸಂಜೆ ಹೊತ್ತಿಗೆ ನಮ್ಮ ಮನೆಗಳಲ್ಲಿ ಏನಾಗ್ತಾ ಇತ್ತು? ನಮ್ಮ ಮನೆಯಲ್ಲಿ ಅಮ್ಮ ದೀಪವನ್ನ ಬೆಳಗಿಸಿ ವಚನ ಸಾಹಿತ್ಯವನ್ನ ಹೇಳಿಕೊಟ್ಟು, ಭಕ್ತಿ ಸಾಹಿತ್ಯವನ್ನ ಹೇಳಿಕೊಟ್ಟು, ದಾಸ ಸಾಹಿತ್ಯವನ್ನ ಹೇಳಿಕೊಟ್ಟು ಮುಂದಿನ ಜನರೇಷನ್ನಿಗೆ ಸಂಪ್ರದಾಯಗಳನ್ನ, ಆಚಾರಗಳನ್ನ, ರಾಮನಂತೆ ಬೆಳೆಯುವಂತಹ ಕಲ್ಪನೆಗಳನ್ನ ಹೇಳಿಕೊಡ್ತಾ ಇದ್ಲಾಯ್ತು. ಇವತ್ತು ನಮ್ಮ ಬಸವಣ್ಣನವರು ಸಹ ಹೇಳುತ್ತಾರೆ, ನಾದಪ್ರಿಯ ಶಿವನೆಂಬರು ಆತ ನಾದಪ್ರಿಯನಲ್ಲ, ವೇದಪ್ರಿಯ ಶಿವನೆಂಬರು ಆತ ವೇದಪ್ರಿಯನಲ್ಲ. ನಾದ ಮಾಡಿದಂತಹ ರಾವಣನದ್ದು ನಾಶ ಆಯಿತು, ವೇದವನ್ನ ಓದಿದಂತಹ ಬ್ರಹ್ಮನ ನಾಶವೂ ಆಯಿತು, ಆದರೆ ಭಕ್ತಿಪ್ರಿಯ ಶಿವನೆಂಬರು ಅಂತ ಹೇಳ್ಕೊಂಡು ನಮ್ಮದೇ ಸಾಹಿತ್ಯ ಹೇಳುತ್ತದೆ. ಇವತ್ತು ನಮ್ಮ ಅಮ್ಮನಿಗೆ ಭಕ್ತಿ ಇದೆ. ಎಂತಹ ಭಕ್ತಿ ಅಂತ ಹೇಳಿದ್ರೆ, ನಮ್ಮಮ್ಮ ಅಮ್ಮನಾಗಿರಬೇಕಾಗಿದ್ರೆ
7 ಗಂಟೆ ಹೊತ್ತಿಗೆ ಗೋಧೂಳಿ ಮುಹೂರ್ತಕ್ಕೆ ತುಳಸಿ ಕಟ್ಟೆಯಲ್ಲಿ ಒಂದು ದೀಪ ಇಟ್ಟು ಶಂಖವನ್ನ ಊದಿ ದೇವರ ಮನೆಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ದೇವರು ಅಂತೊಬ್ಬ ಇದ್ದ ಅನ್ನುವಂತಹ ಕಲ್ಪನೆಯನ್ನ ಕೊಡ್ತಾ ಇದ್ಲಾಯ್ತು. ಇವತ್ತು ಅಮ್ಮ ಇದ್ದಾಳೆ, ಅಮ್ಮನೂ ಸಹ ದೇವರ ಮನೆಗೆ ಹೋಗ್ತಾಳೆ. ಹೇಗೆ ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ 5 ನಿಮಿಷದೊಂದು ಸೈಕಲ್ ಗ್ಯಾಪ್ ಬರ್ತದಲ್ವಾ, ಆ ಗ್ಯಾಪ್ ಅಲ್ಲಿ ಊದುಬತ್ತಿಯನ್ನ ಹಚ್ಚಿ ದೀಪವನ್ನ ಇಟ್ಟು ನಮ್ಮ ಮನೆ ದೇವರಿಗೆ ಜೈ ಅಂತ ಹೇಳಿ ಬರ್ತೇವೆ. ಇಂತಹ ಆದರ್ಶವನ್ನ ಕೊಡ್ತಾ ಇದ್ದೇವೆ. ಸಾಯಂಕಾಲ 7 ಗಂಟೆಗೆ ಮನೆ ಮಗುವಿಗೆ ಸಮಾಜವನ್ನ ಹೇಗೆ ಬೆಳಗಬೇಕು ಅನ್ನುವಂತಹ ಕಲ್ಪನೆಯನ್ನ ಕೊಡಬೇಕಾಗಿದ್ದಂತಹ ಅಮ್ಮ ಇವತ್ತು ಆದರ್ಶವನ್ನ ಕೊಡ್ತಾ ಇದ್ದಾಳೆ. ಎಂತಹ ಆದರ್ಶ ಅಂತ ಹೇಳಿದ್ರೆ ಮಗು ಮನೆಯನ್ನ ಹೇಗೆ ಮುರಿಬೇಕು, ಯಾವ ರೀತಿಯಲ್ಲಿ 2 ಹೆಂಡತಿಯರನ್ನ ಮೇಂಟೈನ್ ಮಾಡಬಹುದು, ಯಾವ ರೀತಿಯಲ್ಲಿ 2 ಗಂಡಂದಿರನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಯಾವ ರೀತಿಯಲ್ಲಿ ಅತ್ತೆ ಸೊಸೆಗೆ ಟಾರ್ಚರ್ ಕೊಡಬಹುದು, ಯಾವ ರೀತಿಯಲ್ಲಿ ಸೊಸೆ ಅತ್ತೆಗೆ ಟಾರ್ಚರ್ ಕೊಡಬಹುದು, ಯಾವ ರೀತಿಯಲ್ಲಿ ಸಮಾಜವನ್ನ ನಾಶ ಮಾಡಬಹುದು ಅನ್ನುವಂತಹ ಕಲ್ಪನೆಯನ್ನ ಇವತ್ತು ನಮ್ಮಮ್ಮ ಕೊಡ್ತಾ ಇದ್ದಾಳೆ. ಅಂತಹ ಎಲ್ಲ ಅಮ್ಮನಿಗೆ ನಾನು ಕೇಳಿಕೊಳ್ಳುವಂತಹದ್ದು ಒಂದೇ, ನಿಮ್ಮ ಮನೆಯ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿರುವಂತಹ ಮಗುವನ್ನ ನೀವು ಅಭಿಮನ್ಯು ಅಂತ ತಿಳ್ಕೊಳ್ಳಿ. ಗರ್ಭದ ಒಳಗಡೆ ಇರಬೇಕಾಗಿದ್ರೆ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನ ಭೇದಿಸುವುದು ಯಾವ ರೀತಿಯಲ್ಲಿ ಅನ್ನುವಂತಹ ಕಲ್ಪನೆಯನ್ನ ಅಮ್ಮ ಮಗುವಿಗೆ ಹೇಳಿಕೊಟ್ಟ ಪರಿಣಾಮದಿಂದಲಾಗಿ ಮಹಾಭಾರತದಲ್ಲಿ ಅಭಿಮನ್ಯು ಶ್ರೇಷ್ಠವಾದಂತಹ ಹೋರಾಟವನ್ನ ಮಾಡ್ತಾನೆ. ಇವತ್ತಿಗೂ ಸಹ ಅಭಿಮನ್ಯು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಇವತ್ತು ಸಹ ನಮ್ಮ ಮನೆಯ ಅಮ್ಮನ ಹೊಟ್ಟೆಯ ಒಳಗಡೆ ಅಭಿಮನ್ಯು ಬರ್ತಾ ಇದ್ದ. ಆದ್ರೆ ನಮ್ಮಮ್ಮ 9 ತಿಂಗಳ ಭರ್ತಿ ಹೊಟ್ಟೆಯನ್ನ ಇಟ್ಟುಕೊಂಡು ಹೊಟ್ಟೆಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ. ಹೇಗೆ ಅಂತ ಹೇಳಿದ್ರೆ ಹೀಗೆ ಮೊಬೈಲ್ ಅನ್ನ ಇಟ್ಕೊಂಡ್ರೆ ಕೈ ನೋವಾಗ್ತದೆ, ಹೊಟ್ಟೆ ಮುಂದೆ ಬಂದಿದೆ, ಹೊಟ್ಟೆಯನ್ನ ಟೇಬಲ್ ತರ ಯೂಸ್ ಮಾಡ್ಕೊಂಡು ಹೊಟ್ಟೆಯ ಒಳಗಡೆ ಇರುವಂತಹ ಮಗುವಿಗೂ ಸಹ ಹೇಳಿಕೊಡ್ತಾ ಇದ್ದಾಳೆ ವಾಟ್ಸಪ್ ಅಲ್ಲಿ ಏನಿರುತ್ತೆ, ಫೇಸ್ಬುಕ್ ನಲ್ಲಿ ಏನಿರುತ್ತೆ, ಇನ್ಸ್ಟಾದಲ್ಲಿ ಏನಿರುತ್ತೆ ಅಂತ. ಆಲೋಚನೆ ಮಾಡಿ, ನಾವು ಬದಲಾಗಬೇಕಾಗಿದೆ. ಬದಲಾಗಬೇಕಾದದ್ದು ಅಪ್ಪ ಮತ್ತು ಅಮ್ಮ. ನಿಮ್ಮ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬರುವಂತಹ ಮಗು ಅದು ಅಭಿಮನ್ಯುವೇ ಆಗಿರುತ್ತಾನೆ. ಯಾವಾಗ ಅಂತ ಹೇಳಿದ್ರೆ ಆ ಅಭಿಮನ್ಯುವನ್ನ ಕೊಡುವಂತಹ ಅಮ್ಮ ನೀವಾದಾಗ ಮಾತ್ರ. ಬದಲಾಗಬೇಕಾಗಿರುವಂತಹದ್ದು ಮಕ್ಕಳಾದರೂ ಸಹ ಮಕ್ಕಳನ್ನ ಬೆಳೆಸುವಂತಹ ಅಪ್ಪ ಅಮ್ಮ ಬದಲಾದಾಗ ಮಾತ್ರ ಭಾರತ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಕೊನೆಯಲ್ಲಿ ನಾನೊಂದು ಮಾತನ್ನ ಏನ್ ಹೇಳಬಲ್ಲೆ ಅಂತ ಹೇಳಿದ್ರೆ, ನಾವೆಲ್ಲ ಜಮೀನಲ್ಲಿ ದುಡಿತೇವೆ, ಬೆಳಗ್ಗಿಂದ ಸಂಜೆವರೆಗೆ ದುಡಿತೇವೆ. ಯಾರತ್ತಾದ್ರೂ ದುಡಿಯುವಂತಹ ವರ್ಗದಲ್ಲಿ ಹೋಗಿ ನೀನ್ ಯಾಕಿಷ್ಟು ದುಡಿತಿ, ಬೆಳಗ್ಗಿನ ಬಿಸಿಲಿಗೆ ಯಾಕೆ ದುಡಿತಿ, ಯಾಕೆಲ್ಲ ಇಷ್ಟು ಕಷ್ಟಪಡ್ತಿ ಅಂತ ಕೇಳಬೇಕಾಗಿದ್ರೆ ಹೇಳುವಂತದ್ದು ಒಂದೇ ಮಾತು, ನಾನ್ ತುಂಬಾ ಕಷ್ಟಪಟ್ಟೆ, ನನ್ನ ಮಗನಿಗೆ ಯಾವ ಕಷ್ಟವೂ ಬರಬಾರದು, ತುಂಬಾ ಚೆನ್ನಾಗಿ ಓದಬೇಕು, IIT ಮಾಡಬೇಕು, JEE ಬರೀಬೇಕು, ನೀಟ್ ಬರೀಬೇಕು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ನಿಂದ ಡಾಕ್ಟರೋ ಇಂಜಿನಿಯರೋ ಆಗಿ ಹೊರಗಡೆ ಬರಬೇಕು ಅಂತ ಆ ಧಾವಂತದಲ್ಲಿ ಅಪ್ಪ ಅಮ್ಮ ಸಂಸ್ಕಾರವನ್ನ ಕೊಡುವುದನ್ನ ಮರೀತಾ ಇದ್ದೇವೆ. ನಾವೆಲ್ಲ ಅಪ್ಪ ಅಮ್ಮ 70-80 ವರ್ಷ ಆಗಬೇಕಾಗಿದ್ರೆ ಇದೇ ತಿಪ್ಟೂರಿನ ಯಾವುದೋ ಒಂದು ಹಳ್ಳಿಯಲ್ಲಿ ನಮ್ಮ ಗದ್ದೆಯ ನಡುವಿನಲ್ಲಿ ದೊಡ್ಡ ಮಹಲಿನ ಮನೆಯನ್ನ ಮಾಡಿಕೊಂಡಿರ್ತೇವೆ. ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನನ್ನ ಮಗ ಎಂಜಿನಿಯರ್ ಆಗಿದ್ದಾನೆ, ಅಮೆರಿಕಾದಲ್ಲಿದ್ದಾನೆ, ನನ್ನ ಮಗಳಿಗೆ MBBS ಮಾಡಿಸಿದ್ದೇನೆ, ಆಕೆ ಯುರೋಪ್ ಕಂಟ್ರೀಸ್ ಅಲ್ಲಿ ಇದ್ದಾಳೆ ಅಂತೆಲ್ಲ ಅಪ್ಪ ಅಮ್ಮ ಹೇಳಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆದ್ರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮನೆಯ ಮಕ್ಕಳನ್ನ ನೀವು ಊರಾಚೆಗೆ ಬೆಳೆಸುವಂತಹದ್ದು, ಊರಾಚೆಗೆ ಕಳುಹಿಸುವಂತಹದ್ದು ತಪ್ಪಲ್ಲ. ನೆನಪಿಟ್ಟುಕೊಳ್ಳಬೇಕಾದದ್ದೇನು ಅಂತ ಹೇಳಿದ್ರೆ, ರೆಂಬೆ ಕೊಂಬೆಗಳು ಎಷ್ಟೇ ವಿಶಾಲವಾಗಿದ್ದರೂ ಸಹ ಬುಡ ಮಾತ್ರ ತಿಪಟೂರಿನ ನಿಮ್ಮ ಮನೆಯಲ್ಲಿರಬೇಕು. ಆಗ ಮಾತ್ರ ಸಾಯುವಂತಹ ಹಂತದಲ್ಲಿ ಬಾಯಿಗೊಂದು ಗಂಗಾಜಲವನ್ನ ಹಾಕಿ ನಾನು ಹೋಗ್ತೇನೆ ಅನ್ನುವಂತಹ ಹಂತಕ್ಕೆ ಅಪ್ಪ ಅಮ್ಮ ಬರಬೇಕಾಗಿದ್ರೆ 1 ಲಕ್ಷ ಟಿಕೆಟ್ ಅಲ್ಲ 10 ಲಕ್ಷ ಟಿಕೆಟಿಗಾಗಿದ್ದರೂ ಸಹ ನಿಮ್ಮ ಮಗ ಫಾರಿನ್ ಕಂಟ್ರಿಯಿಂದ ನಿಮ್ಮ ಮನೆಗೆ ಬರ್ತಾನೆ. ಅಂತಹ ಸಂಸ್ಕಾರವನ್ನ ಕೊಡಿ. ಮಕ್ಕಳಿಗೆ ಬೆಡ್ಡು ಬ್ರೆಡ್ಡು ಇವೆಲ್ಲವನ್ನ ಕೊಡುವುದರ ಬದಲು ಅದರ ಜೊತೆಯಲ್ಲಿ ಸಂಸ್ಕಾರ ಅನ್ನುವಂತಹ 3 ಅಕ್ಷರವನ್ನ ಕೊಡಿ. ನಿಮ್ಮ ಮಕ್ಕಳು ಯಾರಿಗ್ ಗೊತ್ತು, ನಾಳೆ ದಿವಸ ಒಬ್ಬ ಸ್ವಾಮಿ ವಿವೇಕಾನಂದ ಆಗಿ ಬದಲಾಗಬಹುದು, ನಾಳೆ ದಿವಸ ಒಬ್ಬ ಬಸವಣ್ಣನಾಗಿ ನಿಮ್ಮ ಮನೆಯಿಂದ ಹೊರಗಡೆ ಬರಬಹುದು, ಯಾರಿಗ್ ಗೊತ್ತು ದೇಶವನ್ನ ಕಾಯುವಂತಹ, ದೇಶವನ್ನ ಕಾದಂತಹ ಒಬ್ಬ ಸೈನಿಕನಾಗಿ ಹೊರಗಡೆ ಬರಬಹುದು. ನಮ್ಮ ದೇಶಕ್ಕೆ ಇವತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ ಎಷ್ಟು ಅಗತ್ಯ ಇದ್ದಾರೆಯೋ ಯಾರಿಗ್ ಗೊತ್ತು. ನಿಮ್ಮ ತಿಪಟೂರಿನಲ್ಲಿ ನೀವು ಕೊಡುವಂತಹ ಸಂಸ್ಕಾರದಿಂದ ನಿಮ್ಮ ಮಗು ಅತ್ಯಂತ ಶ್ರೇಷ್ಠ ರೈತನಾಗಿಯೂ ಸಹ ಹೊರಗಡೆ ಬರಬಹುದು. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಹೇಳಿ ಹೇಗೆ ಗೊತ್ತಿರುವುದಿಲ್ಲವೋ, ಯಾವ ಮನೆಯ ತೊಟ್ಟಿಲಿನಲ್ಲಿ ಎಂತಹ ಸಾಧಕನಿದ್ದಾನೆ ಅನ್ನುವುದರ ಅರಿವು ಸಹ ಮೊದಲಿಗೆ ಇರುವುದಿಲ್ಲ. ಅಪ್ಪ ಅಮ್ಮ ಕೊಡುವಂತಹ ಸಂಸ್ಕಾರವೇ, ಆ ಸಂಸ್ಕಾರದಿಂದಲೇ ಶಿಶು ಮಾಧವತ್ವಕ್ಕೆ ಏರುವಂತಹದ್ದು. ಇಲ್ಲಿರುವಂತಹ ಮೂರ್ತಿಗಳು ಕೇವಲ ಕಲ್ಲಾಗಿತ್ತು, ಆ ಕಲ್ಲಿಗೆ ಶಿಲ್ಪಿ ರೂಪವನ್ನ ಕೊಟ್ಟದ್ದರಿಂದ ಆ ಕಲ್ಲಿಗೆ ಸಂಸ್ಕಾರ ಬಂದು ಇವತ್ತು ಗರ್ಭಗುಡಿಯ ಒಳಗಡೆ ಪೂಜಿಸುವಂತಹ
ದೇವರಾಗಿದ್ದಾನೆ. ನಮ್ಮ ಮನೆಯಿಂದ ಹೊರಗಡೆ ಬರುವಂತಹ ಮಗುವು ಸಹ ಅದು ಕಲ್ಲೇ. ಆ ಕಲ್ಲನ್ನ ಕೆತ್ತಿ ಸಂಸ್ಕಾರವನ್ನ ಕೊಟ್ಟು ಆ ಮಗು ಗರ್ಭಗುಡಿಯ ಒಳಗಡೆ ಪೂಜನೆಗೊಳ್ಳುವಂತಹ ಮೂರ್ತಿಯಾಗಬೇಕು, ಅಥವಾ ಆ ಗರ್ಭಗುಡಿಯ ಒಳಗಡೆ ಹೋಗಬೇಕಾಗಿದ್ರೆ ಹಾಸಿದಂತಹ ಹಾಸುಗಲ್ಲಾಗಬೇಕು. ಅದನ್ನ ಮಾಡುವಂತಹದ್ದು ಅಪ್ಪ ಅಮ್ಮನ ಕೈಯಲ್ಲಿದೆ. ಇವತ್ತಿಲ್ಲಿಂದ ಹೋಗಬೇಕಾಗಿದ್ರೆ ಒಂದ್ ಸಣ್ಣ ಪ್ರತಿಜ್ಞೆಯನ್ನ ಮಾಡ್ಕೊಂಡು ಹೋಗಿ, ನನ್ನ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬರುವಂತಹ ಮಗು, ಹೊರಗಡೆ ಬಂದಿರುವಂತಹ ಮಗು ಆತ ಡಾಕ್ಟರ್ ಆಗ್ತಾನೆಯೋ ದ ಗ್ರೇಟ್ ಎಂಜಿನಿಯರ್ ಆಗ್ತಾನೆಯೋ ಗೊತ್ತಿಲ್ಲ, ಆದರೆ ಆ ಮಗುವನ್ನ ಭಾರತಕ್ಕಾಗಿ, ಭಾರತದ ಸಂಸ್ಕಾರದ ಔನ್ನತ್ಯಕ್ಕಾಗಿ, ನಮ್ಮ ಸಮಾಜದ ಎಲ್ಲ ಆಲೋಚನೆಗಳನ್ನ ಜಗತ್ತಿಗೆ ಕೊಡುವಂತಹ ಒಬ್ಬ ಸುಂದರ ನಾಗರಿಕನನ್ನಾಗಿ ನಾನು ಮಾಡ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನೇನಾದ್ರೂ ನೀವು ಮಾಡ್ತೀರಿ ಅಂತಾದರೆ ಖಂಡಿತವಾಗಿಯೂ ಸ್ವಾಮೀಜಿಯವರ ಆಶಯದೊಂದಿಗೆ ಈ ಜಾತ್ರೆ ಕೇವಲ ಜಾತ್ರೆಯಾಗಿ ಕೊನೆಗೊಳ್ಳುವುದಿಲ್ಲ. ಜಾತ್ರೆಯ ಮೂಲಕ ಮನಸ್ಸಿನ ಅರಳುವಿಕೆ ಆಗ್ತದೆ. ಅರಳಿದ ಮನಸ್ಸಿನ ಮೂಲಕ ಸಮಾಜದ ಚಿಂತನೆಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತೇವೆ ಅಂತಾದ್ರೆ ಯಾರಿಗ್ ಗೊತ್ತು, ಭಾರತವನ್ನ ಬೆಳಗುವಂತಹ ಅನೇಕ ಪುತ್ರರತ್ನರು, ಪುತ್ರಿಕಾ ರತ್ನರು ಈ ಮಣ್ಣಿನಿಂದ ಹೊರಗಡೆ ಬರಬಹುದು. ಅಂತಹ ಮಕ್ಕಳನ್ನ ಕೊಡುವಂತಹ ಅಪ್ಪ ಅಮ್ಮ ನೀವಾಗಬೇಕು ಅನ್ನುವಂತಹ ಆಶಯದೊಂದಿಗೆ ಬಹಳ ಅದ್ಭುತವಾದಂತಹ ಒಂದು ವೇದಿಕೆ. ಇಲ್ಲಿವರೆಗೆ ಸಿಕ್ಕಿದಂತಹ ವೇದಿಕೆಗಳು ಎಲ್ಲವೂ ಶ್ರೇಷ್ಠವೇ, ಆದರೆ ಅದಕ್ಕೊಂದು ಮುಕುಟ ಪ್ರಾಯವಾಗಿ ನನಗೆ ಇಂತಹ ಅದ್ಭುತವಾದಂತಹ ಒಂದು ವೇದಿಕೆ, ಅದ್ಭುತವಾದಂತಹ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಮಾತನಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಶ್ರೀಮಠದ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿಂದ ಹೋಗಬೇಕಾಗಿದ್ರೆ ನಮ್ಮ ಮಕ್ಕಳನ್ನ ಸಮಾಜಕ್ಕಾಗಿ ಬದುಕಿಸುವಂತಹ, ಸಮಾಜಕ್ಕಾಗಿ ಅರ್ಪಿಸುವಂತಹ ಮಕ್ಕಳನ್ನಾಗಿ ಮಾಡುವ ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ನಮಸ್ತೆ, ವಂದೇ ಮಾತರಂ. ಪ್ರತಿಯೊಬ್ಬರು ಪಾಲಿಸಲೇಬೇಕಾದಂಥ ಅದ್ಭುತವಾದ ವಿಚಾರಗಳನ್ನ ಮಂಡಿಸಿದಂಥ ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಅನಂತಾನಂತ ಧನ್ಯವಾದಗಳು. ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆ. ಹೌದು, ನಾವೆಲ್ಲರೂ ತಂದೆ ತಾಯಿಯಂದಿರು, ಅಣ್ಣ ಅಕ್ಕ ತಂಗಿ, ನಾವೆಲ್ಲ ಇಲ್ಲಿ ಇದ್ದೀವಿ. ಎಲ್ಲರೂ ನಮ್ಮಲ್ಲಿ ನಾವೇ ಚಿಂತನೆ ಮಾಡ್ಕೊಳ್ಬೇಕು, ಪ್ರಶ್ನೆ ಮಾಡ್ಕೊಳ್ಬೇಕು. ಅವರ ಹೇಳಿದ ಮಾತುಗಳನ್ನ ಇಂದಿನಿಂದಲೇ ನಾವು ಅನುಸರಿಸಲು ಪ್ರಯತ್ನ ಪಡಬೇಕು. ಅಂತಹ ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಕುಮಾರಿ ಅಕ್ಷಯ ಗೋಖಲೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಗುಬ್ಬಿಯ ಮಹಿಳಾ ಸಮಾಜದ